ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ಲೋಕಕ್ಷೇಮಕ್ಕಾಗಿ ಹಿಂದೆ ನಡೆಸಿದ ಮತ್ತು ಮುಂದೆ ನಡೆಸಬಹುದಾದ ಕಾರ್ಯಗಳನ್ನೆಲ್ಲ ಸಂಗ್ರಹಿಸಿ ಭೀಷ್ಮನು ಧರ್ಮರಾಜನಿಗೆ ಹೇಳಿದುದು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಕೃಷ್ಣನು ನರಕಾಸುರನ ದ್ವಾರಪಾಲಕರನ್ನು ಕೊಂದನು. ನಿಶುಂಭ ನರಕರನ್ನು ಕೊಂದು ಪ್ರಾಗ್ಜ್ಯೋತಿಷಪುರವನ್ನು ಅದರ ಮಾರ್ಗವನ್ನು ನಿಷ್ಕಂಟಕವಾಗಿ ಮಾಡಿದನು. ಕೃಷ್ಣನ ಚಾಪಧ್ವನಿ, ಪಾಂಚಜನ್ಯವೆಂಬ ಅವನ ಶಂಖಧ್ವನಿ ಇವುಗಳಿಂದಲೇ ರಾಜರೆಲ್ಲರೂ ನಡುಗುತ್ತಿದ್ದರು. ಮೇಘದಂತೆ ಕಪ್ಪು ಬಣ್ಣವುಳ್ಳ ದಕ್ಷಿಣ ದೇಶದ ಅನೇಕ ಸೈನಿಕರಿಂದ ರಕ್ಷಿತನಾದ ರುಕ್ಮಿಯನ್ನು ಕೃಷ್ಣನು ತನ್ನ ಪರಾಕ್ರಮದಿಂದ ನಡುಗಿಸಿಬಿಟ್ಟನು. ಮಹಾಮೇಘದಂತಿರುವ ತನ್ನ ದಿವ್ಯ ರಥದ ಮೇಲೆ ಭೋಜಪುತ್ರಿಯಾದ ರುಕ್ಮಿಣಿಯನ್ನು, ಅಂದರೆ ಆ ರುಕ್ಮಿಯ ತಂಗಿಯನ್ನು ಏರಿಸಿಕೊಂಡು ಅವಳ ಕೋರಿಕೆಯಂತೆ ಆಕೆಯನ್ನು ತನ್ನ ಭಾರ್ಯೆಯನ್ನಾಗಿ ಮಾಡಿಕೊಂಡನು. ಆಗ ತನ್ನನ್ನು ಎದುರಿಸಿ ಬಂದ ಜಾರೂಥ್ಯನೆಂಬ ರಾಜನನ್ನು, ಕೋಪಗೊಂಡ ಶಿಶುಪಾಲನನ್ನು ಹೊಡೆದೋಡಿಸಿದನು. ಈ ಜಾರೂಥ್ಯವೆಂಬ ಒಂದು ಯಾಗದಲ್ಲಿ ತನ್ನನ್ನು ಎದುರಿಸಿದ ಶಿಶುಪಾಲನನ್ನು ಜಯಿಸಿದನು. ಹಾಗೆಯೇ ಈ ಕೃಷ್ಣನು ದಂತವಕ್ರನು, ಸುಧನ್ವನು, ಇಂದ್ರದ್ಯುಮ್ನನು, ಕಾಲಯವನನು, ಕಶೇರುಕನು, ಸೌಭರಾಜನಾದ ಸಾಲ್ವನು ಇವರನ್ನೆಲ್ಲ ಯುದ್ಧದಲ್ಲಿ ಕೊಂದನು. ಪುರುಷೋತ್ತಮನಾದ ಆ ಪುಂಡರೀಕಾಕ್ಷನು ತನ್ನ ಚಕ್ರಾಯುಧದಿಂದ ಸಹಸ್ರ ಪರ್ವತಗಳನ್ನು ಭೇದಿಸಿ ದ್ಯುಮತ್ಸೇನನನ್ನು ನಿಗ್ರಹಿಸಿದನು. ಮತ್ತು ಇವನು ಮಹೇಂದ್ರ ಪರ್ವತ ಶಿಖರದಲ್ಲಿ ಎದೆ ಹಾರುವಷ್ಟರಲ್ಲಿಯೇ ಎಷ್ಟೋ ದೂರಕ್ಕೆ ಹಾರಿ ಹೋಗಬಲ್ಲ ಮೈಂದ ದ್ವಿವಿಧರೆಂಬ ವಾನರರಿಬ್ಬರನ್ನು ಹಿಡಿದು ಕಟ್ಟಿದನು. ದ್ವಾರಕಾಪುರದಲ್ಲಿ ಅಗ್ನಿ ಸೂರ್ಯರಿಗೆ ಸಮಾನ ತೇಜಸ್ಸುಳ್ಳ ಮಹಾಭೋಜನನ್ನು ಕೊಂದನು. ಅಕ್ಷಪ್ರವೆಂಬ ಪಟ್ಟಣದಲ್ಲಿ ತನ್ನನ್ನು ಪರಿಹಾಸ ಮಾಡುತ್ತಿದ್ದ ಗೋಪತಿ ಮತ್ತು ಕಾಲಕೇತುವೆಂಬ ಇಬ್ಬರು ರಾಜರನ್ನು ಅವರ ದೇಶದಲ್ಲಿಯೇ ವಧಿಸಿದನು. ವಾರಾಣಸಿ ಎಂಬ ಕಾಶಿಯನ್ನು ದಹಿಸಿದನು. ಮತ್ತು ಪಾಂಡ್ಯ, ಪೌಂಡ್ರ, ಮಾತ್ಸಕ, ಕಳಿಂಗ, ಅಂಗರಾಜರೆಂಬ 5 ಮಂದಿಯು ಒಟ್ಟಾಗಿ ತನ್ನನ್ನು ಎದುರಿಸಿದಾಗ ಅವರನ್ನೆಲ್ಲ ಏಕಕಾಲದಲ್ಲಿ ಕೊಂದನು. ಇವನು ಏಕರಥನಾಗಿಯೇ ಒಮ್ಮೆ 100 ಮಂದಿ ಕ್ಷತ್ರಿಯರನ್ನು ವಧಿಸಿ ಗಾಂಧಾರ ದೇಶದ ರಾಜಕನ್ಯೆಯನ್ನು ತನ್ನ ಭಾರ್ಯೆಯನ್ನಾಗಿ ಪರಿಗ್ರಹಿಸಿದನು. ಈ ಮಹಾತ್ಮನು ಕುಂತಿಯ ಕಣ್ಣು ಮುಂದೆಯೇ ವಿನೋದಾರ್ಥವಾಗಿ ಅರ್ಜುನನನ್ನು ಸೋಲಿಸಿದನು. ಒಮ್ಮೆ ತನ್ನ ಮೇಲೆ ಒಟ್ಟಾಗಿ ಯುದ್ಧಕ್ಕೆ ಬಂದ ಅಶ್ವತ್ಥಾಮ, ಕೃಪ, ಕರ್ಣ, ದುರ್ಯೋಧನಾದಿಗಳನ್ನೆಲ್ಲ ಜಯಿಸಿದನು. ಒಮ್ಮೆ ಬಬ್ರುವೆಂಬ ಯಾದವನ ಅಭೀಷ್ಟವನ್ನು ನೆರವೇರಿಸುವುದಕ್ಕಾಗಿ ವೇಣುದಾರಿ ಎಂಬ ರಾಜನು ವರಿಸಬೇಕೆಂದಿದ್ದ ತರುಣಿಯನ್ನು ಅವನಿಂದ ಬಲಾತ್ಕರಿಸಿ ಸೆಳೆತಂದನು. ಆ ಸಂದರ್ಭದಲ್ಲಿ ಚತುರಂಗ ಸೈನ್ಯ ಸಮೃದ್ಧವಾಗಿದ್ದ ವೇಣುದಾರಿಯ ರಾಜ್ಯವನ್ನು ತನ್ನ ವಶಪಡಿಸಿಕೊಂಡನು. ತಪಸ್ಸಿನಲ್ಲಿಯೂ ವೀರ್ಯದಲ್ಲಿಯೂ ಬಲದಲ್ಲಿಯೂ ಅಸಮಾನನಾಗಿ ದೇವತೆಗಳನ್ನು, ಅವರ ಸೈನ್ಯಗಳನ್ನು ನಡುಗಿಸುತ್ತಾ ಇಂದ್ರಾದಿ ದೇವತೆಗಳು ಗದೆ, ಬಾಣ, ವಜ್ರಾಯುಧ ಮುಂತಾದ ವಿವಿಧ ಆಯುಧಗಳಿಂದ ಹೊಡೆದರೂ ಸಾಯದ ಬಾಣಾಸುರನನ್ನು ಶ್ರೀಕೃಷ್ಣನು ಯುದ್ಧದಲ್ಲಿ ಎದುರಿಸಿ ಅವನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ಅವನನ್ನು ಜೀವವಿದ್ದಂತೆಯೇ ಬಿಟ್ಟನು. ಮತ್ತು ಮಹಾಬಾಹುವಾದ ಈ ಕೃಷ್ಣನು ಕಂಸನನ್ನು ಕೊಂದನು. ತಪಸ್ಸಿನಿಂದಲೂ ವೀರ್ಯದಿಂದಲೂ ಬಲಪರಾಕ್ರಮಗಳಿಂದಲೂ ಎಣೆಯಿಲ್ಲದ ಕೈಟಭಾಸುರನನ್ನು, ಅವನ ಕಡೆಯ ರಾಕ್ಷಸರನೇಕರನ್ನು ಕೊಂದನು. ಮತ್ತು ಇವನು ಜಂಭ, ಐರಾವತ, ವಿರೂಪ, ಶಂಭರಾದಿಗಳನ್ನೆಲ್ಲ ಸಂಹರಿಸಿದನು. ಒಮ್ಮೆ ನಾಗನಗರವಾದ ಭೋಗವತಿಗೆ ಹೋಗಿ ವಾಸುಕಿಯನ್ನು ಜಯಿಸಿ ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನನ್ನು ಅಲ್ಲಿಂದ ಬಿಡಿಸಿ ತಂದನು. ಇವನು ಬಾಲ್ಯದಲ್ಲಿಯೇ ಬಲರಾಮ ಸಹಿತನಾಗಿ ಇನ್ನೂ ಎಷ್ಟೋ ಅದ್ಭುತ ಕಾರ್ಯಗಳನ್ನು ನಡೆಸಿರುವನು. ದೈತ್ಯರಿಗೆ ಭಯವನ್ನು, ದೇವತೆಗಳಿಗೆ ಅಭಯವನ್ನು ಕೊಡತಕ್ಕ ಈ ಮಹಾತ್ಮನೇ ಸಮಸ್ತ ಲೋಕಕ್ಕೂ ಪ್ರಭುವು. ಹೀಗೆಯೇ ಅವನು ಇನ್ನು ಮುಂದೆಯೂ ದುಷ್ಟರನ್ನು ಅಡಗಿಸಿ ದೇವತೆಗಳಿಗೆ ಕ್ಷೇಮವನ್ನು ಉಂಟುಮಾಡಿ ಆಮೇಲೆ ತನ್ನ ನಿಜಲೋಕವಾದ ವೈಕುಂಠಕ್ಕೆ ತೆರಳುವನು. ಓ ಧರ್ಮಪುತ್ರ, ಈ ಕೃಷ್ಣನು ಸಮಸ್ತ ಭೋಗ ಸಂಪನ್ನನಾಗಿಯೂ ಪವಿತ್ರವಾಗಿಯೂ ಸೂರ್ಯನಂತೆ ಕಾಂತಿ ವಿಶಿಷ್ಟವಾಗಿಯೂ ಇರುವ ದ್ವಾರಕಾ ನಗರಿಯನ್ನು ತಾನಿದ್ದವರೆಗೆ ಅನುಭವಿಸಿ ಆಮೇಲೆ ಅದನ್ನು ಸಮುದ್ರದಲ್ಲಿ ಮುಳುಗಿಸಿ ಹೋಗುವನು. ಆ ದ್ವಾರಕಾ ನಗರಿಯಲ್ಲಿ ಕೃಷ್ಣನು ಹೊರತು ದೇವ, ದಾನವ, ಮಾನವರಲ್ಲಿ ಬೇರೆ ಯಾವನು ಇದುವರೆಗೆ ಇದ್ದುದಿಲ್ಲ, ಮುಂದೆ ಇರುವವನೂ ಇಲ್ಲ. ಕೃಷ್ಣನು ಈ ಲೋಕವನ್ನು ಬಿಡುವಾಗ ವೃಷ್ಣಿ, ಅಂಧಕರು ಮೊದಲಾದವರೆಲ್ಲರೂ ಮೃತಿ ಹೊಂದಿ ಸ್ವರ್ಗಕ್ಕೆ ಹೋಗುವರು.
ಶ್ರೀಮನ್ನಾರಾಯಣನು ಹೀಗೆ ಯಾದವರನ್ನು ಮೊದಲು ಕೊನೆ ಮುಟ್ಟಿಸಿ ಆಮೇಲೆ ತಾನು ತನ್ನ ನಿಜಸ್ಥಾನಕ್ಕೆ ಹೋಗುವನು. ಆ ಭಗವಂತನು ಅಪ್ರಮೇಯವಾದ ಮಹಿಮೆಯುಳ್ಳವನು, ಯಾರಿಂದಲೂ ಅಡಗಿಸಲಾರದವನು, ತನ್ನ ಇಚ್ಛೆಯಂತೆ ಎಲ್ಲವನ್ನೂ ನಡೆಸತಕ್ಕವನು, ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು. ಅಂತಹ ಈ ಪರಮಾತ್ಮನು ಬಾಲಕರು ಬೊಂಬೆಗಳನ್ನಿಟ್ಟುಕೊಂಡು ಆಟವಾಡುವಂತೆ ತನ್ನ ವಿನೋದಕ್ಕಾಗಿ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸುತ್ತಾ ತಾನು ಈ ಲೋಕಗಳಲ್ಲಿ ಬೇರೆ ಬೇರೆ ಅವತಾರಗಳಿಂದ ವಿಹರಿಸುವನು. ಪ್ರಭುವಾದ ಶ್ರೀಕೃಷ್ಣನಿಗೆ ಮನುಷ್ಯರಂತೆ ಗರ್ಭವಾಸವಿಲ್ಲ, ಮತ್ತೊಬ್ಬರ ಗರ್ಭದಲ್ಲಿ ಬೆಳೆಯುವವನಲ್ಲ, ತನಗೆ ತಾನೇ ಹುಟ್ಟಿದವನು, ತನ್ನ ದಿವ್ಯ ಶಕ್ತಿಯಿಂದಲೇ ಎಲ್ಲರಿಗೂ ಹಿತವನ್ನು ಉಂಟು ಮಾಡುವವನು. ನೀರಿನ ಗುಳ್ಳೆಗಳು ನೀರಿನಲ್ಲಿಯೇ ಹುಟ್ಟಿ ಅಲ್ಲಿಯೇ ಲಯಿಸುವಂತೆ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಇವನಲ್ಲಿಯೇ ಹುಟ್ಟಿ ಇವನಲ್ಲಿಯೇ ಲಯಿಸುವವು. ಪ್ರಪಂಚವೆಲ್ಲವೂ ತಾನೇ ಆಗಿ ಪ್ರಪಂಚಕ್ಕಿಂತಲೂ ತಾನು ಮೇಲೆನಿಸಿಕೊಂಡಿರುವನು. ಅವನಿಗಿಂತಲೂ ಮೇಲೆನಿಸಿದುದು ಯಾವುದೂ ಇಲ್ಲ ಎಂದನು. ಇದು 61ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.